ಎಲ್ಲರಿಗೂ ನಮಸ್ಕಾರ. ನಾನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವಾಗ ಇನ್ನೂ ಒಂದು ಬೇಸಿಕ್ ಸ್ಟಿಚ್ ಯಾವ ರೀತಿ ಹಾಕೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಆಲ್ರೆಡಿ ನಾನು 2 ಬೇಸಿಕ್ ಸ್ಟಿಚ್ನ ಯಾವ ರೀತಿ ಹಾಕೋದು ಅಂತ ಹೇಳ್ಕೊಟ್ಟಿದ್ದೀನಿ. ಇವಾಗ 3ನೇ ಬೇಸಿಕ್ ಸ್ಟಿಚ್ನ ಯಾವ ರೀತಿ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲು ಈ ಬೆರಳಿಗೆ ಈ ಥರ ನೀಟಾಗಿ ದಾರನ ಸುತ್ತಕೊಂಡು ಈ 2 ಬೆರಳಲ್ಲಿ ದಾರನ ಇಟ್ಕೋಬೇಕು. ಮತ್ತು ಆ ದಾರದ ಮೇಲೆ ನಾವು ಬಟ್ಟೆನ ಇಟ್ಕೊಂಡು ಕ್ರೋಶನ ಬಟ್ಟೆ ಒಳಗಡೆ ಹಾಕಿ ಈ ದಾರನ ನೀಟಾಗಿ ಆಚೆ ಎಳ್ಕೊಂಬಿಡ್ಬೇಕು. ಎಳ್ಕೊಂಡಾದಮೇಲೆ ಗಂಟು ಹಾಕ್ಕೊಂಬಿಡಿ. ಒಂದು 3 ಗಂಟು ಹಾಕ್ಕೊಂಬಿಟ್ರೆ ನಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಒಂದು 3 ಈ ಥರ ನೀಟಾಗೆ ಗಂಟು ಹಾಕ್ಕೋಬೇಕು. ಒಂದು 3 ಗಂಟು ಹಾಕ್ಕೊಂಡಾದ್ಮೇಲೆ ನೋಡಿ, ಈ ಬೆರಳಲ್ಲಿ ನೀಟಾಗೆ ಸುತ್ಕೋಬೇಕು. ಈ ಬೆರಳಲ್ಲಿ ಸುತ್ಕೊಂಡಾದ್ಮೇಲೆ ಮತ್ತೆ ಈ 2 ಬೆರಳಲ್ಲಿ ಬಟ್ಟೆನ ಹಿಡ್ಕೊಬೇಕು. ಇವಾಗ ಕ್ರೋಶನ ಬಟ್ಟೆ ಒಳಗಡೆ ಹಾಕ್ಕೊಳ್ಳಿ. ಬಟ್ಟೆ ಒಳಗಡೆ ಹಾಕ್ಕೊಂಡು ಈ ದಾರನ ಆಚೆ ತೊಗೊಂಬರ್ಬೇಕು. ಈ ದಾರನ ನೀಟಾಗಿ ಆಚೆ ತೊಗೊಂಡು ಬಂದು ನೀಟಾಗೆ ಲಾಕ್ ಮಾಡ್ಕೊಂಬಿಡಿ. ಲಾಕ್ ಆದಮೇಲೆ ಫಸ್ಟ್ ಬೇಸಿಕ್ ಸ್ಟಿಚ್ ಹೇಳ್ಕೊಟ್ಟಿದ್ನಲ್ಲ, ಚೈನ್ ಸ್ಟಿಚ್ ಹಾಕ್ಕೋಬೇಕು. 2 ಚೈನ್ ಸ್ಟಿಚ್ ಹಾಕ್ಕೊಂಡು ಇವಾಗ ಕ್ರೋಶ ಮೇಲೆ ಒಂದು ಸಲ ದಾರನ ತೊಗೋಬೇಕು. ದಾರನ ತೊಗೊಂಡಾದ್ಮೇಲೆ ಇಲ್ಲಿ ನಾವು ಲಾಕ್ ಮಾಡ್ಕೊಂಡಿದ್ದೀವಲ್ವ, ಇದ್ರ ಪಕ್ಕದಲ್ಲೇ ಕ್ರೋಶನ ಹಾಕಿ ನೀಟಾಗಿ ದಾರನ ತೊಗೊಂಬರ್ಬೇಕು. ದಾರ ತೊಗೊಂಡು ಬಂದಾದಮೇಲೆ ಇಲ್ಲಿ ಕ್ರೋಶ ಮೇಲೆ 3 ಲೂಪ್ ಕಾಣಿಸ್ತಿದೆ ನೋಡಿ, 3 ಲೂಪ್ ಇದೆ. ಆ 3 ಲೂಪಲ್ಲಿ ಮತ್ತೆ ಕ್ರೋಶ ಮೇಲೆ ದಾರನ ತೊಗೊಂಡು ಸ್ಟಾರ್ಟಿಂಗಲ್ಲಿ 2 ಲೂಪ್ನ ಲೆಸ್ ಮಾಡಬೇಕು. ಮತ್ತು ಇನ್ನು 2 ಲೂಪ್ನ ಲೆಸ್ ಮಾಡಬೇಕು. 2 ಲೆಸ್ ಮಾಡ್ತಾ ಬರಬೇಕು. ಮತ್ತೆ ಕ್ರೋಶ ಮೇಲೆ ದಾರನ ತೊಗೊಳ್ಳಿ. ಇಲ್ಲಿ ಫಸ್ಟ್ ಕಂಬ ಹಾಕ್ಕೊಂಡ್ವಿ ನೋಡಿ, ಆ ಕಂಬದ ಪಕ್ಕನೇ ಮತ್ತೆ ಕ್ರೋಶನ ಹಾಕಿ ನೀಟಾಗಿ ದಾರನ ತೊಗೊಂಬರ್ಬೇಕು. ದಾರ ತಂದಾದ್ಮೇಲೆ ಮತ್ತೆ ಕ್ರೋಶ ಮೇಲೆ 3 ಲೂಪ್ ಕಾಣಿಸ್ತಿದೆ ಅಲ್ವಾ ನೋಡಿ, 3 ಲೂಪ್ ಕಾಣಿಸ್ತಿದೆ. ಆ 3 ಲೂಪಲ್ಲಿ ಸ್ಟಾರ್ಟಿಂಗು 2ರಲ್ಲಿ 1 ಮಾಡಬೇಕು, ಮತ್ತೆ ಇನ್ನು 2ನ ಲೆಸ್ ಮಾಡ್ಕೊಬೇಕು. ಇದನ್ನ ಡಬಲ್ ಕ್ರೋಶ ಅಂತ ಕರೀತಾರೆ. ಮತ್ತೆ ಇವಾಗ ಕ್ರೋಶ ಮೇಲೆ ದಾರನ ತೊಗೊಳ್ಳಿ. ದಾರನ ತೊಗೊಂಡು ಪಕ್ಕದಲ್ಲೇ ಮತ್ತೆ ಕ್ರೋಶನ ಹಾಕಿ ನೀಟಾಗಿ ದಾರನ ಎಳ್ಕೊಂಬರ್ಬೇಕು. ದಾರನ ಈ ಥರ ತೊಗೊಂಡು ಬಂದಮೇಲೆ ಅಲ್ಲಿ 3 ಲೂಪ್ ಏನು ಕಾಣಿಸ್ತಿದೆ, ಸ್ಟಾರ್ಟಿಂಗು 2 ಮಾತ್ರ ಲೆಸ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ 2 ಲೆಸ್ ಆದಮೇಲೆ ಮತ್ತೆ ಇನ್ನು 2ನ ಲೆಸ್ ಮಾಡ್ಕೊಬೇಕು. ಕರೆಕ್ಟಾಗಿ ಲೆಸ್ ಮಾಡ್ಕೊಬೇಕು. ಕಂಬ ನೀಟಾಗಿ ಬರಬೇಕು. ಮತ್ತೆ ಕ್ರೋಶ ಮೇಲೆ ದಾರನ ತೊಗೊಳ್ಳಿ. ದಾರ ತೊಗೊಂಡು ಆದಮೇಲೆ ಪಕ್ಕದಲ್ಲೇ ಮತ್ತೆ ಕ್ರೋಶನ ಹಾಕಿ ನೀಟಾಗಿ ದಾರನ ತೊಗೊಂಡು ಬಂದು ಮತ್ತೆ ಇಲ್ಲಿ ದಾರ ತೊಗೊಂಡು ಬಂದಿದ್ದೀವಲ್ಲ, 3 ಲೂಪ್ ಇದೆ. 3 ಲೂಪಲ್ಲಿ ಸ್ಟಾರ್ಟಿಂಗಲ್ಲಿ 2ರಲ್ಲಿ 1 ಮಾಡಬೇಕು, ಮತ್ತು ಇನ್ನು 2ರಲ್ಲಿ 1 ಮಾಡಿಕೊಂಡು ಡಬಲ್ ಕ್ರೋಶನ ಮಾಡ್ಕೊಬೇಕು. ನೋಡಿ, ಕಂಬ ಈ ಥರ ಸ್ಟ್ರೈಟಾಗಿ ನೀಟಾಗಿ ಕುತ್ಕೋಬೇಕು, ಲೂಸ್ ಆಗಬಾರ್ದು. ನಾವು ಕ್ರೋಶ ಮೇಲೆ ದಾರ ತೊಗೊಂಡು ಆದಮೇಲೆ ಪಕ್ಕದಲ್ಲೇ ಮತ್ತೆ ಕ್ರೋಶನ ಹಾಕಿ ದಾರನ ಹೇಳ್ಕೊಂಡು ಬರಬೇಕು. ಹೇಳ್ಕೊಂಡು ಬಂದಾಗ ನೋಡಿ, ಈ ಥರ ನೀಟಾಗಿ ಗ್ರಿಪ್ಪಾಗಿ ಇಟ್ಕೋಬೇಕು. ಈ ಥರ ಸ್ಟ್ರೈಟಾಗಿರಬೇಕು. ಇದು ಇಟ್ಕೊಂಡು ಆದಮೇಲೆ ಮತ್ತೆ ಕ್ರೋಶ ಮೇಲೆ ಒಂದು ಸಲ ದಾರನ ತೊಗೊಂಡು ಇವಾಗ 2ರಲ್ಲಿ 1 ಮಾಡಿ ಮತ್ತೆ ಇನ್ನು 2ರಲ್ಲಿ 1 ಮಾಡಬೇಕು. ನಾವು ದಾರ ಎಳ್ಕೋಬೇಕಿದ್ರೆ ಕ್ರೋಶದಲ್ಲಿ ಹುಕ್ ಇದೆಯಲ್ವಾ, ಆ ಹುಕ್ಕನ್ನ ಸ್ವಲ್ಪ ಡೌನ್ ಮಾಡಿಕೊಂಡ್ರೆ ಪಕ್ಕದಲ್ಲಿರೋ ಯಾವುದೇ ದಾರಕ್ಕೆ ಅದು ಸಿಗಾಕೊಳ್ಳಲ್ಲ, ನೀಟಾಗಿ ಈಸಿಯಾಗಿ ಆಚೆ ಬರುತ್ತೆ. ನೋಡಿ, ನೀಟಾಗಿ ಈ ಥರ ಬರುತ್ತೆ. ಪ್ರಾಕ್ಟೀಸ್ ಮಾಡಿ. ಕಂಬ ಯಾವುದೇ ಕಾರಣಕ್ಕೂ ಲೂಸ್ ಆಗಬಾರ್ದು, ಗ್ರಿಪ್ ಇರಬೇಕು. ನೀವು ಏನೇ ಮಾಡ್ತೀನಿ ಅಂದ್ರೂ ನೀವು ಇಲ್ಲೇನು ದಾರ ಸುತ್ಕೊಂಡಿದ್ದೀರಾ ಈ ಬೆರಳಲ್ಲಿ, ಇದರಲ್ಲೇ ಬ್ಯಾಲೆನ್ಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡ್ತಿದ್ರೆ ನೀಟಾಗಿ ಬರುತ್ತೆ. ನೋಡಿ, ನೀಟಾಗಿ ಈ ಥರ ಕಂಬ ನೀಟಾಗಿ ಕುತ್ಕೋಬೇಕು. ಮತ್ತೆ ಕ್ರೋಶ ಮೇಲೆ ದಾರನ ತೊಗೊಳ್ಳಿ. ದಾರನ ತೊಗೊಂಡು ಪಕ್ಕದಲ್ಲೇ ಮತ್ತೆ ಕ್ರೋಶನ ಹಾಕಿ ದಾರನ ತಂದು ಮತ್ತೆ 2ರಲ್ಲಿ 1 ಮತ್ತೆ 2ರಲ್ಲಿ 1. ನಾವು ಮೇನ್ ಇದು ಡಬಲ್ ಕ್ರೋಶನ ಪ್ರಾಕ್ಟೀಸ್ ಮಾಡಬೇಕು. ನಾವು ಆರ್ಚ್ ಹಾಕೋದಕ್ಕೆ ಮೇನ್ ನಮಗೆ ಈ ಡಬಲ್ ಕ್ರೋಶನೇ ಬೇಕಾಗುತ್ತೆ. ನಾವು ಆದಷ್ಟು ಈ ಥರ ಸ್ಟ್ರೈಟಾಗೆ ಬಟ್ಟೆಲಿ ನಾವು ಪ್ರಾಕ್ಟೀಸ್ ಮಾಡ್ತಿದ್ರೆ ಆರ್ಚ್ ಹಾಕಬೇಕಿದ್ರೆ ನಮಗೆ ಈಸಿ ಆಗುತ್ತೆ. ಮತ್ತು ನಾವು ಯಾವುದೇ ಕಾರಣಕ್ಕೂ ಕಂಬಗಳು ಲೂಸ್ ಆಗ್ತಿದೆ ಅಂತಂದರೆ ಬಿಚ್ಚಿಬಿಟ್ಟು ಮತ್ತೆ ಹಾಕಬೇಕು. ನಾವು ಬೇಸಿಕಲ್ಲೇ ನಾವು ಕರೆಕ್ಟಾಗಿ ಡಬಲ್ ಕ್ರೋಶ ಕಲೀಲಿಲ್ಲ ಅಂದರೆ ನಾವು ಡಿಸೈನ್ ಮಾಡಬೇಕಿದ್ರೆ ಸೀರೆಗೆ ತುಂಬ ಕಷ್ಟ ಆಗುತ್ತೆ. ಆದಷ್ಟು ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಒಂದು 3-4 ದಿನ ಪ್ರಾಕ್ಟೀಸ್ ಮಾಡಿಬಿಡಿ. ಆಗ ಕರೆಕ್ಟಾಗಿ ನೀಟಾಗಿ ಬರುತ್ತೆ. ನೋಡಿ, ಈ ಥರ ಸ್ಟ್ರೈಟಾಗಿ ನೀಟಾಗಿ ಹಾರ್ಚ್ ಬರಬೇಕು. ಆವಾಗ ಡಿಸೈನು ಕೂಡ ಚೆನ್ನಾಗಿ ಬರುತ್ತೆ, ಹಾರ್ಚ್ ಶೇಪು ಕೂಡ ಚೆನ್ನಾಗಿ ಬರುತ್ತೆ. ಪ್ರಾಕ್ಟೀಸ್ ಮಾಡ್ತಿದ್ರೆ ನೀಟಾಗಿ ಬರುತ್ತೆ. ನಾನಿವಾಗ 3ನೇ ಬೇಸಿಕ್ ಸ್ಟಿಚ್ನ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇವತ್ತು ನಾನು ಹೇಳ್ಕೊಟ್ಟಿರೋ ಬೇಸಿಕ್ ಸ್ಟಿಚ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಸ್ಟಿಚ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ಅನ್ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನಾಕೋ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಬರುತ್ತೆ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.